10ನೇ ತರಗತಿಯಲ್ಲಿ ಓದುತ್ತಿರುವ ನಮ್ಮ ಸಬ್ಸ್ಕ್ರೈಬರು ಈ ಆ್ಯನಿಮೇಟೆಡ್ ವಿಡಿಯೋನ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನೋಡಿ ತುಂಬ ಸಂತೋಷವಾಯಿತು, ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೈಫ್ಲಾಫ್ಟ್. ಸಬ್ಕು ಸಲಾಮ್ और ಆದಾಬ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೈಫ್ಲಾಫ್ಟ್ ವಾಟ್ಸಪ್ ಗ್ರೂಪಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಬ್ಲೂ ಬಾರ್ ಟ್ರೈನ್ ಬರ್ಡ್ಸ್ ಅಂತ 4 ಮೇಲ್ಸ್ 4 ಫೀಮೇಲ್ಸು. ಇವು ಸಂತು ಬ್ರದರು ಚಳ್ಳಿಕೆರೆಯಿಂದ ಅವರು ಬುಕ್ ಮಾಡಿ ತೊಗೊಂಡಿದ್ರು. ಹಾಗಾಗಿ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಕೊಟ್ಟಿದ್ದೀನಿ. ಇದು ಸೆಕೆಂಡ್ ಟೈಮ್ ಅವರು ನನ್ನ ಹತ್ರ ತೊಗೊಳ್ತಾ ಇರೋದು. ಪಟ್ಟಗಳನ್ನ ಕೊಟ್ಟಿದ್ದೆ, ಅವ್ರಿಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಮತ್ತು ಆರ್ಡರ್ ಕೂಡ ಮಾಡಿದ್ದಾರೆ. ಬಟ್ ಲಿಮಿಟೆಡ್ ಬ್ರೀಡಿಂಗ್ ಮಾಡಿಸ್ತಾಯಿದ್ದೀನಿ, ಹಾಗಾಗಿ ನಾನು ಸಪ್ಲೈ ಕೊಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಪಟ್ಟಗಳನ್ನ ಕೂಡ ಸಹ ಪೋಸ್ಟ್ ಮಾಡ್ತೀನಿ. ನಮ್ಮ ಚಾನಲಲ್ಲಿ ರೇಸಿಂಗ್ ಹೋಮ್ವರ್ಕ್ ಕಂಟೆಂಟ್ ಮಾತ್ರ ಬರುತ್ತೆ, ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ಡಯಾಸ್ ಬ್ಲಡ್ಲೈನ್, ನಮ್ಮ ಬ್ಲಡ್ಲೈನ್ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಈ ಟ್ರೈನ್ ಬರ್ಡ್ಸ್ ಏನಿದೆ ಇದರಲ್ಲಿ ಒಂದು ಜೊತೆ ಪೇರ್ ಆಗಿದೆ, 3 ಫೀಮೇಲ್ಸು 3 ಮೇಲು ಪೇರ್ ಆಗಿಲ್ಲ. ಯಾಕಂದರೆ ಇವು ಟ್ರೈನ್ ಬರ್ಡ್ಸು, ಇನ್ನು ಟ್ರೈನಿಂಗಲ್ಲಿ ಇತ್ತು. ಎಲ್ಲರೂ ಯಂಗ್ ಬರ್ಡ್ಸು, 1 ವರ್ಷ 1.5 ವರ್ಷ, ರೆಡಿ ಟು ಬ್ರೀಡಲ್ಲಿದೆ ಇವಾಗ. ಆಮೇಲೆ ಈ ಬರ್ಡ್ಸ್ ಬಗ್ಗೆ ಹೇಳಬೇಕಂದ್ರೆ 199.7 ಕಿಲೋಮೀಟ್ರ್ 199.7 ಕಿಲೋಮೀಟ್ರ್ ಏರ್ ಡಿಸ್ಟೆನ್ಸ್ನ 2 ಗಂಟೆ 51 ನಿಮಿಷದಲ್ಲಿ ಕವರ್ ಮಾಡಿದೆ. ಹಾಗಾಗಿ ವೆಲಾಸಿಟಿ ನೀವೇ ಕ್ಯಾಲ್ಕುಲೇಟ್ ಮಾಡಿ ಯಾವ ರೇಂಜಲ್ಲಿ ಈ ಬರ್ಡ್ಸು ರಿಸಲ್ಟ್ ಕೊಡುತ್ತೆ ಅಂತ. ನಮ್ಮ ಡಯಾಸ್ ಬ್ಲಡ್ಲೈನು ಇದು ನಾನು 40 to 50 ಪೇರ್ಸ್ ನಾನು ಏನು ಇಕ್ಕಿದ್ದೀನಿ ಅದು ಬ್ರೀಡರ್ಸು ಎಲ್ಲ ನಾನು ಬ್ರೀಡ್ ಮಾಡಿ ಪಟ್ಟಗಳನ್ನ ಕೊಡ್ತೀನಿ. ಇದು ನಾನು ತುಂಬ 10 ವರ್ಷ ಮೇಲೆ ಆಯಿತು ನಾನು ಅದನ್ನು ಇಂಪೋರ್ಟ್ ಮಾಡಿಸಿ. ಹಾಗೆ ನಮ್ಮ ಚಾನಲಲ್ಲಿ ರೇಸಿಂಗ್ ಹೋಮ್ವರ್ಕ್ ಕಂಟೆಂಟ್ ಮಾತ್ರ ಬರುತ್ತೆ. ನಿಮಗೆ ರೇಸಿಂಗ್ ಹೋಮ್ವರ್ಕ್ ಬಗ್ಗೆ ಗೊತ್ತಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡುವಂಥ ಶೋಕಿ ಇದು. ನಮ್ಮ ಶೋಕಿ ಬೆಳೀಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.